ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ 3 ವರ್ಷ ಪೂರೈಸ್ತಾ ಇದೆ, ಸರ್ಕಾರ ದಿವಾಳಿ ಆಗಿದೆ, ಸಂಬಳಕ್ಕೂ ಕೂಡ ಇಲ್ಲಿ ಹಣ ಇಲ್ಲ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸರ್ಕಾರದ ಮೊದಲ ಆದ್ಯತೆ ದಲಿತ ಪರವಾಗಿರಬೇಕು. ವಿಪಕ್ಷ ನಾಯಕ ಆರ್ ಅಶೋಕ್ ಸುದ್ದಿಗೋಷ್ಠಿ. ಸಿದ್ದರಾಮಯ್ಯ ಸರ್ಕಾರ 3 ವರ್ಷ ಪೂರೈಸ್ತಾ ಇದೆ, ಸರ್ಕಾರ ದಿವಾಳಿ ಆಗಿದೆ, ಸಂಬಳಕ್ಕೂ ಕೂಡ ಅವರ ಬಳಿ ಹಣ ಇಲ್ಲ. ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಸಿದ್ದರಾಮಯ್ಯ ಸರ್ಕಾರ 3 ವರ್ಷ ಪೂರೈಸ್ತಾ ಇದೆ, ಸಂಪೂರ್ಣ ಸರ್ಕಾರ ದಿವಾಳಿ ಆಗಿದೆ, ಸರಿಯಾಗಿ ಸಂಬಳ ಕೊಡ್ಲಿಕ್ಕೂ ಕೂಡ ಅವ್ರ ಕೈಲಿ ಸಾಧ್ಯ ಆಗ್ತಾ ಇಲ್ಲ, ಸಂಬಳ ಕೊಡ್ಲಿಕ್ಕೆ ಹಣ ಇಲ್ಲ. ಸರ್ಕಾರದ ಮೊದಲ ಆದ್ಯತೆ ದಲಿತ ಪರವಾಗಿರಬೇಕು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಸರ್ಕಾರದ ಆಡಳಿತ ವೈಖರಿಯ ಕುರಿತು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಯಾವ್ದಾವುದು ಜಮೀನಿನ ಸೈಟ್ಗಳ ಪ್ರಾಬ್ಲಮ್ ಇದೆ, ಅದಕ್ಕೆಲ್ಲ ಒಂದು ತಿಲಾಂಜಲಿ ಇಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ನಾವು ಮಾಡ್ತೀರಿ. ಅದುವರೆಗೂ ಸ್ವಲ್ಪ ಈ ಸರ್ಕಾರವನ್ನು ಕಿತ್ತೊಗೆಯಕ್ಕೆ ಏನು ಬೇಕೋ ಅಷ್ಟನ್ನು ಯೋಚನೆಯನ್ನು ಮಾಡಿ ಅನ್ನೋ ಸಲಹೆಯನ್ನು ಕೂಡ ನಾನು ರಾಜ್ಯದ ಜನತೆಗೆ ಕೊಡ್ತಾ ಇದ್ದೀನಿ. ಕಸದ ಮಾಫಿಯಾಗೆ ಈಗ ಮೊದಲೆಲ್ಲ ನೀವು ಟೆಂಡರ್ ಕೊಟ್ಟರೆ, ನೀವು 1 ಕೋಟಿ ಟೆಂಡರ್ ಕೊಟ್ಟರೆ ಆ ಕಸ ಯಾರು ವಿಲೇವಾರಿ ಮಾಡ್ತಾ ಇದ್ರು ಅವರೆಲ್ಲ 80,000 90,000ಕ್ಕೆ ಕೋಟ್ ಮಾಡ್ತಾ ಇದ್ರು. ಅದು ಮೊದಲಿಂದ ಅನ್ನೋದಂಥ ಪದ್ಧತಿ. ಈಗ ನೀವು 1 ಕೋಟಿಗೆ ಟೆಂಡರ್ ಕರೆದ್ರೆ 1,40,00,000 ಟೆಂಡರ್ 14% ಜಾಸ್ತಿ ಮಾಡಿದ್ದಾರೆ. ಕಾರ್ಪೊರೇಷನ್ ಮೇಲೆ ಈ ಸರಿ ಇವ್ರು ಮಾಡಿರೋ ಟೆಂಡರಲ್ಲಿ, ಈ ಕರೆದಿರೋ ಟೆಂಡರ್ 14% CM ಚೇಂಬರಲ್ಲಿ ಬಂದು ಕೂತಿದೆ. ಈಗ ಅದು CM ಸಹಿ ಹಾಕಿದ್ರೆ 14% ಆಗೋತತೆ. ಕರ್ನಾಟಕದ ಬೆಂಗಳೂರು ಜನತೆ ಮೇಲೆ ತೆರಿಗೆ ಎಷ್ಟು ಬೀಳುತ್ತೆ? 600 ಕೋಟಿ ಹೆಚ್ಚುವರಿಯಾಗಿ. ನಾನು ಹೇಳ್ತಾ ಇರೋದು ರೆಗ್ಯುಲರ್ ಅಲ್ಲ, ಹೆಚ್ಚುವರಿಯಾಗಿ 600 ಕೋಟಿ ಕೊಡ್ಬೇಕಾಗ್ತೈತೆ ನೀವು. ಮತ್ತೆ ಕಸದ ಸೆಸ್ಸು, ಅಡ್ವಾನ್ಸು ಇದು ಜಾಸ್ತಿ ಆಗ್ತೈತೆ ಮತ್ತೆ. ಅದಕ್ಕೆ ನಾನು ರಾಜ್ಯ ಸರ್ಕಾರ ಕೇಳ್ತೀನಿ, ಮಾಫಿಯಾ ಇದೆ ತಾನೆ, ಅದನ್ನ ತೆಗೆದಾಕಿ. ನೀವೇನು ಭಾಳ ಧೈರ್ಯರು ಶೂರರು ಅಂತ ಹೇಳ್ತಿರಲ್ಲ. ಕೊಟ್ಟ ಕುದುರೆಯನ್ನು ಏರಲಾರದವನು ವೀರನೂ ಅಲ್ಲ ಶೂರನೂ ಅಲ್ಲ. ಅಧಿವೇಶನದಲ್ಲಿ ಭಾಷಣ ಮಾಡಿದ್ರಪ್ಪ. ಅದೇನ ಶೂರ್ತನ ತೋರಿ ಕುದುರೆ ಏರ್ತಿರೋನೋ ನಾವು ನೋಡ್ತೀರಪ್ಪ. ಅದೇನು ಕಸದ ವಿಚಾರ ಏರಿ. ಹಿಂದೆ ಸರ್ಕಾರನ ದೂಷಣೆ ಮಾಡೋದು ಬಿಟ್ಟು ನೀವು ಹಿಂದೆ ಸರ್ಕಾರ ಸರಿ ಇಲ್ಲ ಅಂತ ಹೇಳಿತಾನೆ ನೀವು ಬಂದಿದ್ದು. ತೋರಿಸಿ ಆ ಶೂರ್ತನ. ಕೊಟ್ಟ ಕುದುರೆಯನ್ನ ಏರ್ತಿರೋ ಬಿಡ್ತಿರೋ ನೋಡೋಣ, ಅದನ್ನ ನೋಡ್ತೀವಿ. ಮಾಫಿಯಾ ಅಂತ ಹೇಳಿದ್ರೆ ಅದನ್ನ ಶಕ್ತಿ ಇದೆಯಲ್ಲ ನಿಮ್ಗೆ, ಮಾಡಿ ನೋಡೋಣ. ಇವತ್ತು ಮುಸ್ಲಿಂ ಸಂಘಟನೆಗಳು ಈ SIRಗೆ ವಿರೋಧ ಮಾಡಿರುವಂತ ಹೇಳಿಕೆಗಳು ಬರ್ತಾ ಇದೆ. ಕಾರಣ ಇಷ್ಟೇ, ಈಗಾಗಲೇ ಬಾಂಗ್ಲಾದೇಶದಿಂದ ಬಂದಂಥವ್ರು 2 ಕೋಟಿ ಜನ ಇಂಡಿಯಾದಲ್ಲಿ ಇದ್ದಾರೆ. 2 ಕೋಟಿ ಜನ. ಅತಿ ಹೆಚ್ಚು ಜನ ಇರ್ತಕ್ಕಂಥದ್ದು ವೆಸ್ಟ್ ಬೆಂಗಾಲ್, ನಂಬರ್ 1, ನಂಬರ್ 2 ಅಸ್ಸಾಂ, ನಂಬರ್ 3 ಬಿಹಾರ್. ಅದಾದ್ಮೇಲೆ ನಮ್ಮ ಕರ್ನಾಟಕದಲ್ಲೂ ಕೂಡ 10 ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾದೇಶಿಯರು ಇದ್ದಾರೆ. ಇದಕ್ಕೆ ದಾಖಲೆ ಯಾರಾದ್ರೂ ಬಂದು ಕೇಳಿದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ. ಧೈರ್ಯ ಇದ್ರೆ ಕಾಂಗ್ರೆಸ್ ಅವ್ರಿಗೆ ತೋರಿಸಿ ಅಂತ ಹೇಳಿದ್ರೆ, ನನ್ಗೇನ ಸವಾಲ್ ಹಾಕಿದ್ರೆ, ನನ್ಗೆ ಅಸೆಂಬ್ಲಿಯಲ್ಲಿ ಸವಾಲ್ ಹಾಕಿದ್ರಲ್ಲ ಈ ಖಾತಾ ಬಗ್ಗೆ ತೋರಿಸಿ ಅಂತ, ಸವಾಲ್ನ ಸ್ವೀಕಾರ ಮಾಡಿ ತೋರಿಸಿದ್ದೀನಿ. ಅದೇ ರೀತಿ ಸವಾಲನ್ನ ಹೇಳ್ತಾ ಇದ್ದೀನಿ. ನೀವು ನನ್ನ ಕರ್ಕೊಂಬನ್ನಿ, ಎಲ್ಲಿ ಬೇಕು ನಿಮ್ಗೆ ಬೆಂಗಳೂರಲ್ಲಿ ನಾನೇ ಕರ್ಕೊಂಡು ಹೋಗ್ತೀನಿ. ಸ್ಪಾಟ್ ಕರ್ಕೊಂಡೋಗಿ ನಾನು ತೋರಿಸ್ತೀನಿ. ಮೊನ್ನೆ ಬೆಂಗಳೂರಲ್ಲಿದ್ದಾರೆ. ಮೊನ್ನೆ ಪೊಲೀಸ್ ಕಮಿಷನರ್, ಈಗಿನ ಪೊಲೀಸ್ ಕಮಿಷನರ್ ಸುಮಾರು 250 ಜನನ ಬಾಂಗ್ಲಾದೇಶದವ್ರನ್ನ ಹಿಡಿದ್ಬಿಟ್ಟು ಅವ್ರನ್ನ ಫ್ಲೈಟಲ್ಲಿ 65 ಲಕ್ಷ ರೂಪಾಯಿ
ನಾನು ಹೇಳೋದು ಸತ್ಯ. 65 ಲಕ್ಷ ರೂಪಾಯಿ ಖರ್ಚು ಮಾಡಿ ಅವ್ರನ್ನ ಕರ್ಕೊಂಡೋಗಿ ಬಾಂಗ್ಲಾದೇಶದ ಬಾರ್ಡ್ರಲ್ಲಿರೋಂಥ ನಮ್ಮ ಸೆಕ್ಯೂರಿಟಿ ಫೋರ್ಸ್ ಕೈ ಕೊಟ್ಟು ಅವ್ರನ್ನ ಬಾಂಗ್ಲಾದೇಶಕ್ಕೆ ಕಳಿಸಿದ್ದಾರೆ. ಇದು ಆನ್ ರೆಕಾರ್ಡ್. ಕರ್ನಾಟಕದಿಂದ ಬೆಂಗಳೂರಿಂದ ಕಳಿಸಿರೋದು ಆನ್ ರೆಕಾರ್ಡ್. ನಾನು ಹೇಳ್ತಾ ಇರೋದು ಕಳೆದ 1 ತಿಂಗಳ ಹಿಂದೆ ನಡೆದಿರುವಂತ ಘಟನೆ ಇದು. ಹಂಗಾರೆ ಇಲ್ಲ ಒಬ್ರು ಇಲ್ಲ ಅಂತಾರಲ್ಲ, ನಮ್ ಜಮೀರ್ ಕೇಳೋ, ಒಬ್ರು ಅರ್ಧನೂ ಇಲ್ಲ ಅಂತಾರೆ. ಒಬ್ರಲ್ಲ ಅರ್ಧನೂ ಇಲ್ಲ ಅಂತಾರೆ. ಈಗ 250 ಜನ ಕಳಿಸ್ತಾರಲ್ಲ. ಇಲ್ಲಿ ಬನ್ನಿ, ಈಗ ಮಹದೇವಪುರದಲ್ಲಿ ಎಷ್ಟು 6 ಕಡೆ ಟೆಂಟ್ ಇದೆ ಮಹದೇವಪುರದಲ್ಲಿ. ಅದಾದ್ಮೇಲೆ ನೀವು ಚಿಕ್ಕಮಂಗ್ಳೂರು ಬನ್ನಿ, ಕೊಡಗಿಗೆ ಬನ್ನಿ, ಕಾಫಿ ಎಸ್ಟೇಟ್ಗಳಲ್ಲಿ ಸಾವಿರಾರು ಜನ ಇದ್ದಾರೆ. ನಮ್ಮ ಕನ್ನಡದವ್ರಿಗೆ ಎಷ್ಟು ಕೊಡಗಲ್ಲಿ ಎಷ್ಟು ಕೊಡಬೇಕು ಅಂದ್ರೆ 800 ರೂಪಾಯಿ ಕೇಳ್ತಾರೆ ಅವರು. 600, 800, 1000 ರೂಪಾಯಿ ನಮ್ಮ ಕನ್ನಡಿಗರು ಅಲ್ಲಿ ಕೂಲಿ ಕೇಳುವಂಥದ್ದು. ಯಾಕಂದ್ರೆ ಅದೇ ಕಸ್ ಮಾಡ್ಕೊಂಡ್ ಬಂದಿದ್ದಾರೆ ಅವರು. ಇವರು 300 ರೂಪಾಯಿಗೆ ಬರ್ತಾರೆ. 700 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ ಪ್ರತಿದಿನ ಅನ್ಬಿಟ್ಟು ಅಲ್ಲಿರೋ ಕಾಫಿ ಪ್ಲಾಂಟರ್ಗಳು ಇವ್ರನ್ನ ನೇಮಕ ಮಾಡ್ತಾ ಇದ್ದಾರೆ. ಮುಂದೆ ಇವರೆಲ್ಲ ಟೆರರಿಸ್ಟ್ಗಳ ತರ ಆತರ, ಇವರೆಲ್ಲ ದೇಶ ದ್ರೋಹದ ಕೆಲಸ ಮಾಡ್ತಾರೆ, ಕಳ್ತನ ಮಾಡ್ತಾರೆ, ಕೊಲೆ ಮಾಡ್ತಾರೆ. ಇದಕ್ಕೆಲ್ಲ ಅಂತ್ಯ ಆಡುವಂಥದ್ದು SIR. ಅದಕ್ಕೆ ಭಯ ಯಾಕೆ? ಭಾರತ ದೇಶದವ್ರಿಗೆ ಯಾರು ಭಾರತೀಯರಿದ್ದಾರೆ, ಅವರು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾರಿದ್ರು ನಿಮ್ಗೆ ವೋಟ್ ರೈಟ್ ಇದ್ದೇ ಇರುತ್ತೆ ನಿಮ್ಗೆ. ಯಾಕಂದ್ರೆ ನಿಮ್ಮ ಅಪ್ಪನೂ ಇಲ್ಲೇ ಹುಟ್ಟಿರ್ತಾನೆ, ನಿಮ್ಮ ತಾತನೂ ಇಲ್ಲೇ ಹುಟ್ಟಿರ್ತಾನೆ, ನಿಮ್ಮ ಮುತ್ತಾತನೂ ಇಲ್ಲೇ ಹುಟ್ಟಿರ್ತಾನೆ. ನಿಮಗೆ ಯಾಕೆ ಭಯ? ತಪ್ಪಾದ್ರೆ ಅಪೀಲ್ ಮಾಡಕ್ಕೆ ಬೇಕಾದಷ್ಟು ಇದೆ. ಜಿಲ್ಲಾಧಿಕಾರಿ ಇದ್ದಾರೆ, ರಾಜ್ಯ ಇದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇದೆ. ಮತ್ತೆ ಕಾಂಗ್ರೆಸ್ ಏಜೆಂಟ್ಗಳು ಪ್ರತಿ ಬೂತ್ಗೂ ಕಾಂಗ್ರೆಸ್ ಏಜೆಂಟ್ ಇರ್ತಾರೆ. ಪ್ರತಿ ಬೂತ್ಗೂ ಕಾಂಗ್ರೆಸ್ ಅವರೊಬ್ಬ ಇರ್ತಾರೆ, ಬಿಜೆಪಿ ಅವರೊಬ್ರು ಇರ್ತಾರೆ, ಜನತಾದಳದವರ 3 ಜನ ಇರ್ತಾರೆ. ಅಲ್ಲಿ ಹೆಂಗ್ ಕಣ್ ತಪ್ಪಿಸ್ತೀರಾ? ಸಾಧ್ಯನೇ ಇಲ್ಲ. ಯಾರು ಬೋಗಸ್ ಮತದಾರರು ಇವಾಗ 2 ಕೋಟಿ ದೇಶದಲ್ಲಿದ್ದಾರೋ ಅವರು ತೊಲಗಬೇಕು. ದೇಶದ ಹಿತದೃಷ್ಟಿಯಿಂದ, ಭದ್ರತೆಯಿಂದ ತೊಲಗಬೇಕು. ಅದಕ್ಕೆ ಮಾಡಿರುವಂಥದ್ದು SIR. ಮತ್ತೆ ಸತ್ತಿರೋರು ಡಿಲೀಟ್ ಆಗ್ತಾರೆ. ಮತ್ತೆ ಬೇರೆ ಬೇರೆ ರಾಜ್ಯದಲ್ಲಿ ಇರುವಂತ ಮತದಾರರು ಇಲ್ಲೂ ವೋಟ್ ಮಾಡ್ತಾರೆ, ಹೊಸೂರಲ್ಲೂ ವೋಟ್ ಮಾಡ್ತಾರೆ. ಅವೆಲ್ಲ ಹೋಗ್ತೈತೆ. ಈಗ ಮುಸ್ಲಿಂ ಸಮಾವೇಶ ರಾಜ್ಯದಲ್ಲಿ 97 ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳನ್ನ SIR ಮೂಲಕ ಟಾರ್ಗೆಟ್ ಮಾಡಲಾಗಿದೆ ಅಂತ ಹೇಳ್ತಾರೆ. ಇದು ಅವ್ರಿಗೆ ಭಯ. ಇಷ್ಟು ದಿನ ನಾವು ಬಾಂಗ್ಲಾದೇಶದವ್ರ ವೋಟ್ ಮೇಲೆನೆ ನಾವು ಗೆಲ್ತಾ ಇದ್ರಿ. ಈಗ ಕೆಲವರೆಲ್ಲ ಗೆಲ್ತಾ ಇದ್ದಾರೆ 5,000 ಓಟಲ್ಲಿ, 2,000 ಓಟಲ್ಲಿ, 8,000 ಓಟಲ್ಲಿ ಗೆಲ್ತಾ ಇದ್ದಾರೆ ಕೆಲವರೆಲ್ಲ. ಆ ಹೋಗ್ಬಿಟ್ರೆ ಅವ್ರು ಸೋತೋತಾರೆ ಅನ್ನೋ ಭಯ ಅವ್ರಿಗೆ. ಧೈರ್ಯ ಇದ್ರೆ ಯಾವ ವೋಟ್ ಡಿಲೀಟ್ ಆಗಿದೆ ಚೆಕ್ ಹೇಳಿ, ಹಂಗೆ ಬಂದು ಯಾವ ಮುಸ್ಲಿಮ್ದು ವೋಟ್ ಡಿಲೀಟ್ ಆಗಿದೆ, ಯಾವ ಹಿಂದೂ ಡಿಲೀಟ್ ಆಗಿದೆ ಚಾಲೆಂಜ್ ಮಾಡ್ಲಿ. ಈಗ ವೆಸ್ಟ್ ಬೆಂಗಾಲಲ್ಲಿ 62% ಹಿಂದೂಗಳ ವೋಟ್ ಡಿಲೀಟ್ ಆಗಿದೆ. ವೆಸ್ಟ್ ಬೆಂಗಾಲಲ್ಲಿ 62% ವೋಟು ಡಿಲೀಟ್ ಆಗಿರೋದು ಹಿಂದೂಗಳದು. ಯಾಕೆ ಹಿಂದೂಗಳು ಯಾರು ಮಾತಾಡ್ತಾನೆ ಇಲ್ಲಲ್ಲ? ಕಾಂಗ್ರೆಸ್ ಅವ್ರು ಯಾಕೆ ಮಾತಾಡ್ತಾರೆ? ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ, ಕಳ್ಳನಿಗೆ ಉಳ್ಳುಳ್ಳಿ ಮನ್ಸೇ ಉಳ್ಳುಳ್ಳು. ಈಗ ಯಾವ್ಯಾವ ರಾಜ್ಯದಲ್ಲಿ ಆಗಿದೆ ಎಲ್ಲ ತಗೊಳ್ಳಿ. ಹೈಯೆಸ್ಟ್ ಡಿಲೀಟ್ ಆಗಿರೋದು ಹಿಂದೂಗಳೇ. ಬಿಜೆಪಿ ಏನಾನ ಹೋರಾಟ ಮಾಡ್ತಾ, ಹಿಂದೂ ಸಂಘಟನೆಗಳು ಏನಾನ ಹೋರಾಟ ಮಾಡ್ತಾ? ಏನು ಇಲ್ಲ. ನೀವ್ಯಾಕೆ ಮಾಡ್ತಾ ಇದ್ದೀರಾ ಅಂದ್ರೆ ಬಾಂಗ್ಲಾದೇಶದವರು ಇಲ್ಲಿಂದ ಹೋಗ್ಬಾರ್ದು. 2 ಕೋಟಿ ಜನ ಇದ್ದಾರೆ ಅವರು ಹೋಗ್ಬಾರ್ದು. ಅವ್ರಿಗೆ ರೇಷನ್ ಕಾರ್ಡು ಇವರೆಲ್ಲ ಕೊಡಿಸ್ಬಿಟ್ಟಿದ್ದಾರೆ ಬೋಗಸ್. ಕರ್ನಾಟಕದಲ್ಲಿ 10 ಲಕ್ಷ ಜನ ಇದ್ದಾರೆ. ಅದು ಹೋದ್ರೆ ಇವ್ರಿಗೆ ಅಷ್ಟು ವೋಟ್ ಕಡಿಮೆ ಆಗ್ತೈತಲ್ಲ. ವೋಟ್ ಪಾಲಿಟಿಕ್ಸ್ ಇದು, SIR ಪಾಲಿಟಿಕ್ಸ್ ಅಲ್ಲ. ದಿಸ್ ಈಸ್ ಪ್ಯೂರ್ಲಿ ವೋಟ್ ಪಾಲಿಟಿಕ್ಸ್. ನಾವು ಬಾಂಗ್ಲಾದೇಶದವ್ರು ಬೇಡ ಅಂತೀರಿ, ಕಾಂಗ್ರೆಸ್ದವರು ಬಾಂಗ್ಲಾದೇಶದವ್ರು ಬೇಕು ಅಂತಾರೆ. ಇಷ್ಟೇ ಡಿಫರೆನ್ಸ್. ದೇರ್ ಇಸ್ ನೋ ಡಿಫರೆನ್ಸ್. ದಿಸ್ ಇಸ್ ನಾಟ್ ಎ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ನಾಟ್ ಎ ರಿಲಿಜಿಯಸ್. ಬಾಂಗ್ಲಾ ವರ್ಸಸ್ ಇಂಡಿಯಾ.
ಕಾಂಗ್ರೆಸ್ ವಾಂಟ್ಸ್ ಬಾಂಗ್ಲಾ ರಿಟೈಲ್, ನಮಗೆ ಕಿಕ್ಔಟ್ ಬಾಂಗ್ಲಾ, ನಮ್ದು ಬಾಂಗ್ಲಾದೇಶದವ್ರು ಕಿಕ್ಔಟ್ ಮಾಡಿ ನಮ್ದು ಸ್ಲೋಗನ್. ಅದಕ್ಕೆ ಭಯ ಬೀಳೋ ಅವಶ್ಯಕತೆ ಇಲ್ಲ. ಬೇಕಾದಷ್ಟು ಅಪೀಲ್ ಅಥಾರಿಟೀಸ್ ಇದೆ, 4-5 ಅಪೀಲ್ ಅಥಾರಿಟೀಸ್ ಇದೆ, ಅಲ್ಲಿವರೆಗೂ ಕೊಡ್ಬೋದು. ಯಾವುದೇ ವೋಟ್ ಡಿಲೀಟ್ ಆದ್ರೂ ಕೂಡ ನಿಮ್ಮ ಕಳ್ಳೆಕಾಯಿ ತಿಂತಾ ಇರ್ತಾನಲ್ಲ ನಿಮ್ಮ ಬೂತ್ ಏಜೆಂಟು, ಕಾಂಗ್ರೆಸ್ಸಿನ ಬೂತ್ ಏಜೆಂಟ್, ಅವನು ಕಳ್ಳೆಕಾಯಿ ತಿನ್ನೋದು ಬಿಟ್ಬಿಟ್ಟು ಕರೆಕ್ಟಾಗಿ ಲೆಕ್ಕ ತಗೊಂಡ್ರೆ ಅವನು ಒಂದು ಓಟು ಡಿಲೀಟ್ ಆಗಲ್ಲ, ನಿಮ್ದೇ ಆಗ್ತದೆ. ಸಾಧ್ಯನೇ ಇಲ್ಲ. ಪ್ರತಿ ಮನೆಗೆ ವಿಸಿಟ್ ಆಗ್ತದೆ, ಪ್ರತಿ ಮನೆಗೆ ಸೈನ್ ತಗೊಂತಾರೆ. ಈಗ ನಮ್ಮ ಮನೆಯಲ್ಲಿ ಎಷ್ಟು ಓಟ್ ಇದೆ ಅಂತ ಇನ್ನು ಅಶೋಕ್ ಅವರು ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ರು. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಒಂದು SIR ಬಗ್ಗೆ ಮಾತನಾಡಿದ್ರು. SIR ಏನು ಅಕ್ರಮ ವೋಟರ್ಸ್ ಇದ್ದಾರೆ, ಅದರಲ್ಲಿ ಬಹುತೇಕ ಈಗ ಕರ್ನಾಟಕದಲ್ಲಿ ಸುಮಾರು 10 ಲಕ್ಷ ಬಾಂಗ್ಲಾದವರಿದ್ದಾರೆ. ನಾವು ಬಾಂಗ್ಲಾದೇಶದಲ್ಲಿರುವಂಥ ಅಂದರೆ ಬಾಂಗ್ಲಾದವರು ಏನಿದ್ದಾರೆ ಅವ್ರನ್ನ ಕಿಕ್ಔಟ್ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಆದರೆ ಕಾಂಗ್ರೆಸ್ನವರಿಗೆ ಈ ಒಂದು ಬಾಂಗ್ಲಾ ವೋಟರ್ಸ್ ಬಹಳ ಪ್ರಮುಖವಾಗಿ ಬೇಕಾಗಿದೆ. ಹಾಗಾಗಿ ಅವರಿಗೆ ಈಗ ವೋಟ್ ಬರ್ತಾ ಇರೋದೇ ಬಾಂಗ್ಲಾದವ್ರದ್ದು. ಅದರಲ್ಲೂ ಬಹಳ ಮುಖ್ಯವಾಗಿ 97 ಕ್ಷೇತ್ರಗಳನ್ನ SIR ಮಾಡೋದಕ್ಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಎಂಬ ಆರೋಪ ಇದೆ ಅಂತ ಕೇಳಿದಾಗಲೂ ಕೂಡ ಈ ಒಂದು ಪ್ರಶ್ನೆಗೆ ಇನ್ನು ವಿರೋಧ ಪಕ್ಷದ ನಾಯಕರಾಗಿರುವಂಥ ಅಶೋಕ್ ಅವರು ಕಾಂಗ್ರೆಸ್ನವರಿಗೆ ಭಯ ಇದೆ, ಹಾಗಾಗಿ ಅವರು ಆ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ. ಜೊತೆಗೆ ಕಳ್ಳರ ಮನಸ್ಸು ಹುಳ್ಳುಳಿಗೆ ಎಂಬ ಗಾದೆ ಮಾತಿನ ಮುಖಾಂತರ ಟೀಕೆಯನ್ನು ಕೂಡ ಮಾಡಿದ್ರು. ಅದಕ್ಕೆ ಒಂದು ಉದಾಹರಣೆ ಕೂಡ ಕೊಡ್ತಾ ಇದ್ರು, ನೀವು ಕೂಡ ಕೇಳಿಸ್ಕೊಂಡ್ರಿ. ಪಶ್ಚಿಮ ಬಂಗಾಳದಲ್ಲಿ ಈಗ ಆಲ್ರೆಡಿ ಏನು SIR ಆಗಿದೆ, SIR ಮಾಡಿದಂಥ ಸಂದರ್ಭದಲ್ಲಿ 62% ಹಿಂದೂ ವೋಟರ್ಸ್ಗಳ ಒಂದು ಏನು ನಕಲಿ ವೋಟರ್ಸ್ಗಳಿದ್ರು ಅದನ್ನ ಡಿಲೀಟ್ ಮಾಡಲಾಗಿದೆ. ಯಾರು ಕೂಡ ಅದನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಎಂಬ ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ರು.